ದರ್ಶನ್ ಕೇಸ್ಗೆ ಸಂಬಂಧಪಟ್ಟಂತೆ ಅಂದರೆ ರೇಣುಕಾಸ್ವಾಮಿಯ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಖಾಕಿಗೆ ಹೊಸ ತಲೆನೋವು ಶುರುವಾಗ್ತಾ ಇದೆ ಸಾಕ್ಷ್ಯ ಸಂಗ್ರಹ ಅಂತ ಬಂದಾಗ. ಈ ಕೇಸಲ್ಲಿ ಪೊಲೀಸರ ಅನುಭವ ದೊಡ್ಡದು. ಪೊಲೀಸರು ಇಂತಹ ನೂರಾರು ಕೇಸ್ಗಳು ನೋಡಿರ್ತಾರೆ, ಸಾವಿರಾರು ಕೇಸ್ಗಳು ನೋಡಿರ್ತಾರೆ. ಆದರೆ ಈ ಕೇಸಲ್ಲಿರ್ತಕ್ಕಂಥ ವಿಡಿಯೋ ಸಾಕ್ಷಿ ಇದೆಯಲ್ಲ, ಇದು ಬಹಳ ಕ್ರೂಷಿಯಲ್ ಎವಿಡೆನ್ಸ್ ಆಗಬಹುದು. ತುಂಬ ಪರಿಣಾಮಕಾರಿ ಮತ್ತು ಮಹತ್ವದ ಸಾಕ್ಷಿ ಇದಾಗಬಹುದು. ಆದರೆ ಈ ಸಾಕ್ಷಿ ತೆಗಿಯೋಕ್ಕೇ ಪೊಲೀಸರಿಗೆ 5 ಕೋಟಿ ಬೇಕಾಗುತ್ತೆ. ಇದೊಂದೇ ಒಂದು ಸಾಕ್ಷಿ ತೆಗಿಯೋಕ್ಕೆ ಪೊಲೀಸ್ ಇಲಾಖೆ ವೆಚ್ಚ ಮಾಡಬೇಕಿರುವುದು ಸುಮಾರು 5 ಕೋಟಿ ರೂಪಾಯಿಗಳು. ರೇಣುಕಾಸ್ವಾಮಿ ಮೇಲೆ ಹೊಡೆದಿರತಕ್ಕಂತಹ ವಿಡಿಯೋ ಇತ್ತಲ್ಲ, ಅದು ರೆಕಾರ್ಡ್ ಆಗಿತ್ತಲ್ಲ, ಆ ಮೊಬೈಲ್ ಸಿಕ್ಕಿದೆ. ಯಾವ ಮೊಬೈಲಿಂದ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಆಗಿರತಕ್ಕಂಥ ದೃಶ್ಯ ಸೆರೆ ಹಿಡಿಯಲ್ಪಟ್ಟಿತ್ತೋ ಆ ಮೊಬೈಲ್ ಸಿಕ್ಕಿದೆ. ಆದರೆ ಮೊಬೈಲ್ ಒಳಗಿನ ವಿಡಿಯೋ ಸಿಗ್ತಾ ಇಲ್ಲ. ಇದು ಚಾಲೆಂಜ್ ಈಗ ಪೊಲೀಸರಿಗೆ. ಆ ವಿಡಿಯೋನೇ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಪ್ರೂವ್ ಮಾಡೋದು ಹೇಗೆ ಅಂತ ಪ್ರಶ್ನೆ ಬರುತ್ತೆ. ಬೇರೆಲ್ಲ ಸಾಕ್ಷಿಗಳು ಒಂದು ಕಡೆ ಇರಲಿ, ಆದರೆ ದರ್ಶನ್ನೇ ಹೊಡೆದಿದ್ದಾರೆ, ದರ್ಶನ್ ಅಲ್ಲಿ ಇದ್ದಿದ್ದು ನಿಜ, ದರ್ಶನ್ ಹೇಗೆ ಹಲ್ಲೆ ಮಾಡಿದ್ದಾರೆ ನೋಡಿ, ಇದನ್ನು ಹೇಳಬೇಕು ಅಂದರೆ ಪರಿಣಾಮಕಾರಿಯಾಗಿ ಸೀಯಿಂಗ್ ಈಸ್ ಬಿಲೀವಿಂಗ್ ಅಂತಾರೆ. ಯಾವುದನ್ನು ನಾವು ನೋಡ್ತೀವೋ ಅದನ್ನು ನಂಬ್ತೀವಿ ಅಂಥೇಳಿ ಪೊಲೀಸರಿಗೆ ತಲೆನೋವಾಗಿರೋದು ಆರೋಪಿ ಪ್ರದೋಷ್ನ ಐಫೋನ್ ಡೇಟಾ ರಿಟ್ರೀವ್ ಮಾಡೋ ಒಂದು ವಿಚಾರ. 3 ಸೆಕೆಂಡ್ದೇನೋ ದರ್ಶನ್ನು ಹೊಡಿತಾ ಇರ್ತಕ್ಕಂಥ ವಿಡಿಯೋ ಅದರಲ್ಲಿ ಇದೆ ಅಂತ ಒಂದು ಆರೋಪ ಕೇಳಿ ಬಂದಿದೆಯಲ್ಲ. ಈ ಒಂದು ಐಫೋನ್ ವಿಚಾರ ಇದೆಯಲ್ಲ, ನೀವು ಐಫೋನ್ ವಿಚಾರದಲ್ಲಿ ಐಫೋನಲ್ಲಿ ಒಮ್ಮೆ ರೆಕಾರ್ಡ್ ಆದಾಗ ಆ ಒಂದು ವಿಡಿಯೋನ ಪ್ರದೋಷ್ ಪರ್ಮಿಷನ್ ಇಲ್ಲದೆ, ಅದರ ಬಳಕೆದಾರನ ಪರ್ಮಿಷನ್ ಇಲ್ಲದೆ ನೀವು ಆಚೆ ತೆಗೆಯೋದು ಬಹಳ ಕಷ್ಟ. ಇದೇ ಕೇಸು ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಹಿಂದೆ ಕೂಡ ಅಮೆರಿಕಾದಲ್ಲಿ ಕೇಸ್ ಆದಾಗಲೂ ಕೂಡ ಐಫೋನ್ ಕಂಪ್ನಿಗೆ ಅಲ್ಲೊಂದು FBI ಒಂದು ಲೆಟ್ರ್ ಬರೀತಾರೆ ಅವರು, ಇಂಥದ್ದು ಸಾಕ್ಷಿ ಮೊಬೈಲಲ್ಲಿದೆ, ಇದರ ಡೇಟಾ ನಮಗೆ ಬೇಕು, ನೀವು ನಮಗೆ ಆ ಡೇಟಾ ಕೊಡಿ ಅಂತ. ನಿಮಗೆ ಗೊತ್ತಿರಲಿ, FBIಯನ್ನು ಐಫೋನ್ ಸಂಸ್ಥೆ ಗೇಟ್ ಒಳಗಡೆನೂ ಬಿಟ್ಕೊಳ್ಳಲ್ಲ. ನೋ, ನನ್ನ ಒಬ್ಬ ಗ್ರಾಹಕನ ಖಾಸಗಿತನದ ಉಲ್ಲಂಘನೆ ಮಾಡೋಕ್ಕೆ ನಾನು ಯಾವತ್ತೂ ಬಿಡಲ್ಲ ಅಂಥೇಳಿ ಐಫೋನ್ ಸಂಸ್ಥೆ ಹೇಳಿಬಿಡುತ್ತೆ. ಚೆನ್ನಾಗಿ ತಿಳ್ಕೊಳ್ಳಿ, ಇದು FBIಗೆ, ಇದು ಫೆಡ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್, ಅಮೆರಿಕದ ತನಿಖಾ ಸಂಸ್ಥೆ ಅದು. ಅವ್ರು ಹೋಗಿ ಕೇಳ್ತಾರೆ, ಈ ಒಂದು ಮೊಬೈಲಿರತಕ್ಕಂಥ ಡೇಟಾ ನಮಗೆ ಸಿಕ್ಕಿಬಿಟ್ರೆ ಈ ಕೇಸಲ್ಲಿ ಆರೋಪಿ ಯಾರು, ಅಪರಾಧಿ ಯಾರು, ಏನೇನು ಮಾಡಿದ್ದಾನೆ ನಾವು ಹೇಳಬಹುದು ಅಂತ ಕೇಳ್ಕೊಂಡು ಲೆಟ್ರೆಲ್ಲ ಬರೀತಾರೆ. ಐಫೋನ್ ಸಂಸ್ಥೆ ಇದೆಯಲ್ಲ, ಆ್ಯಪಲ್, ಗೇಟಿಂದ ಆಚೆ ನಿಲ್ಲಿಸಿರ್ತಾರೆ ಅವ್ರನ್ನ, ನೋಡು ಇದೆಲ್ಲ ಮಾಡೋಕ್ಕೆ ಬರಲ್ಲ ಅಂಥೇಳಿ. ಬೇರೆ ಸಂಸ್ಥೆಗಳಿಗೂ ಐಫೋನ್ಗೂ ಇರತಕ್ಕಂಥ ವ್ಯತ್ಯಾಸ ಇದೇ ಒಂದು ವಿಚಾರದಲ್ಲಿ. ಐಫೋನಲ್ಲಿರ್ತಕ್ಕಂಥ ಡೇಟಾನ ಕದಿಯೋದಿದೆಯಲ್ಲ, ಅದು ಅಷ್ಟು ಈಸಿ ಅಲ್ಲ. ಅದಕ್ಕೊಂದು ಮಾಲ್ವೇರ್ ಅಪ್ಡೇಟ್ ಮಾಡಿದ್ರು ಅಂತ ಕೂಡ ಹಿಂದೆ ಒಂದು ಮಾಹಿತಿ ಇತ್ತು. ಪೆಗಾಸಸ್ ವಿಚಾರದಲ್ಲಿ ಐಫೋನನ್ನು ಕೂಡ ಇದು ಬ್ರೇಕ್ ಮಾಡಿದೆ ಅಂಥೇಳಿ. ಆಗ ಐಫೋನ್ ಸ್ವಲ್ಪ ಕಳವಳಗೊಂಡಿದ್ದು ನಿಜ. ಕಾರಣ ಅದನ್ನು ಯಾರೂ ಬ್ರೇಕ್ ಮಾಡೋಕ್ಕಾಗಲ್ಲ ಅಂತಲೇ ಅದಕ್ಕೆ ಆ ವ್ಯಾಲ್ಯೂ ಜಾಸ್ತಿ ಇರೋದು. ಇದೊಂದು ಭದ್ರ ಕೋಟೆ ಅಪ್ಪ, ಈ ಕೋಟೆನ ಯಾರೂ ಬ್ರೇಕ್ ಮಾಡೋಕ್ಕಾಗಲ್ಲ ಅಂತ ರಾಜ ಕೂತಿರ್ತಾನೆ ಒಳಗಡೆ. ಆ ಕೋಟೆನ ಯಾರೋ ಬ್ರೇಕ್ ಮಾಡಿಬಿಟ್ರು ಅಂದ ತಕ್ಷಣ ಆ ಸಾಮ್ರಾಜ್ಯಕ್ಕೆ, ಆ ರಾಜನಿಗೆ ವ್ಯಾಲ್ಯೂ ಇರಲ್ಲ. ಅಯ್ಯೋ, ಈ ಕೋಟೆ ಯಾರು ಬೇಕಾದ್ರೂ ಬ್ರೇಕ್ ಮಾಡಬಹುದಪ್ಪ ಅಂತ. ಆ ಥರದನ್ನು ಪೆಗಾಸಸ್ ಕೂಡ ಮಾಡಿತ್ತು ಅಂತ ಒಂದು ಆರೋಪ ಕೇಳಿ ಬಂದಿತ್ತು. ಇರಲಿ, ಈಗ ನೋಡಿದ್ರೆ ಇಲ್ಲಿ ಪ್ರದೋಷ್ ಹತ್ರ ಇದ್ದದ್ದು ಇದೇ ಒಂದು ಐಫೋನ್. ಈ ಐಫೋನಲ್ಲಿ ದರ್ಶನ್ ರೇಣುಕಾಸ್ವಾಮಿಗೆ ಹಲ್ಲೆ ಮಾಡಬೇಕಾದ್ರೆ ಅದರ ದೃಶ್ಯವನ್ನು ಸೆರೆ ಹಿಡಿಯಲಾಗಿತ್ತು. ಒಂದು 3 ಸೆಕೆಂಡ್ ವಿಡಿಯೋ ಇತ್ತು ಅಂತ. ಅದೇನೋ ಅವರು ರೆಕಾರ್ಡ್ ಮಾಡಿಕೊಂಡ್ರು. ಆಮೇಲೆ ಇದ್ದಕ್ಕಿದ್ದಂತೆ ಏನು ಗಾಬರಿ ಆದರೂ ಡಿಲೀಟ್ ಮಾಡಿಬಿಟ್ಟಿದ್ರು ಅಂತ ಮಾಹಿತಿ ಇತ್ತಲ್ಲ. ಇದೀಗ ಈ ಐಫೋನ್ ಡೇಟಾ ತೆಗಿಯೋದು ಹೇಗಪ್ಪ ಅಂತ ನೋಡಿದ್ರೆ, ಆ ಒಂದು 3 ಸೆಕೆಂಡ್ ವಿಡಿಯೋ ಡೇಟಾ ಇಲ್ಲಿಯೂ ಕೂಡ ಇದುವರೆಗೆ ಸಿಕ್ಕಿಲ್ಲ. ಪೊಲೀಸರಿಗೆ ತಲೆನೋವಾಗ್ತಾ ಇದೆ. ಪ್ರದೋಷ್ನ ಐಫೋನ್ ರಿಟ್ರೀವ್ಗೆ ರಿಕ್ವೆಸ್ಟನ್ನು ಕಳುಹಿಸಿದ್ರು ಕೂಡ ಇಲ್ಲ, ಅವರು FBIಗೆ ಅವ್ರ ರಿಕ್ವೆಸ್ಟ್ಗೆ ಮಾನ್ಯತೆಯನ್ನು ಕೊಟ್ಟಿಲ್ಲ ಐಫೋನ್ ಸಂಸ್ಥೆ. ಇನ್ನು ಕರ್ನಾಟಕ ಪೊಲೀಸರಿಗೆ ಎಷ್ಟು ಮಟ್ಟಿಗೆ ಕೊಡ್ತಾರೆ ನಮಗೆ ಗೊತ್ತಿಲ್ಲ. ಆದರೆ ಇಲ್ಲಿವರೆಗೂ ಐಫೋನ್ ಸಂಸ್ಥೆ ಕಡೆಯಿಂದ ಈ ಡೇಟಾ ರಿಟ್ರೀವ್ಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಪ್ರತಿಕ್ರಿಯೆ ಬಂದಿಲ್ಲ. ಅವ್ರು ಕೇರೆ ಮಾಡಲ್ಲ ಅದಕ್ಕೆ. ಅದಿರೋದೇ ಹಾಗೆ, ಆ ಸಂಸ್ಥೆ ಇರೋದೇ ಹಾಗೆ. ನನ್ನ ಗ್ರಾಹಕನ ಖಾಸಗಿತನ ಅದು ಅಂತ. ಅವನೇನು ಬೇಕಾದ್ರೂ ಇಟ್ಕೊಂಡಿರ್ತಾನೆ, ಅವನನ್ನು ಯಾರು ಬೇಕಾದ್ರೂ ನೋಡಬಹುದು ಅಂತ ಇದ್ದರೆ ಆ ಫೋನ್ ಯಾಕೆ ಬೇಕು ಅವನಿಗೆ? ಅವನ ಖಾಸಗಿತನವನ್ನು ಸಾರ್ವಜನಿಕಗೊಳಿಸೋಕ್ಕೆ ನಾವ್ಯಾರು? ಅವನು ನನ್ನ ಗ್ರಾಹಕನಾಗಿ ನನಗೆ ಒಂದು ದುಡ್ಡು ಕೊಟ್ಟು ಅವನೊಂದು ಸೆಟ್ಟನ್ನು, ಒಂದು ಮೊಬೈಲ್ ಸೆಟ್ಟನ್ನು ಕೊಂಡ್ಕೊಂಡಿರ್ತಾನೆ. ಅವನು ನನ್ನ ಸಂಸ್ಥೆಯ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆಗೆ ನಾನು ದ್ರೋಹ ಬಗೆಯಲಾರೆ, ಆ ನಂಬಿಕೆಯನ್ನು ನಾನು ಬ್ರೀಚ್ ಮಾಡಲಾರೆ, ಅದನ್ನು ಉಲ್ಲಂಘನೆ ಮಾಡಲಾರೆ ಅಂಥೇಳಿ ಸ್ಪಷ್ಟವಾಗಿ ಅನೇಕ ಸಲ ಐಫೋನ್ ಹೇಳ್ಕೊಂಡಿದೆ. ಈ ಕೇಸಲ್ಲೂ ಅಷ್ಟೇ. ಇದೀಗ ಆಯಿತು, ಈಗ ಐಫೋನ್ ಕೊಡಲ್ಲ, ಇಲ್ಲಿರೋ ಡೇಟಾ ಸಿಗ್ತಾ ಇಲ್ಲ. ಇಲ್ಲಿ ಸಾಕಷ್ಟು ತಜ್ಞರು ಇರ್ತಾರೆ, ಒಂದು ಫೋನನ್ನು ಬ್ರೇಕ್ ಮಾಡಬಲ್ಲ ಸಾಕಷ್ಟು ತಜ್ಞರಿದ್ದರೂ ಕೂಡ ಐಫೋನ್ ಸ್ವಲ್ಪ ಸ್ಪೆಷಾಲಿಟಿ ಇರುತ್ತಲ್ವಾ. ಇಲ್ಲೇನಾಗಿದೆ, ಈಗ ಐಫೋನ್ ಸಂಸ್ಥೆನೂ ಕೊಡ್ತಾ ಇಲ್ಲ, ಪ್ರದೋಷು ಹೇಳ್ತಾ ಇಲ್ಲ, ಅದರಲ್ಲಿರೋದನ್ನು ಅಳಿಸಾಕ್ಬಿಟ್ಟಿದ್ದಾರೆ ಇವರು ಅಂತ ಬಂದಾಗ ಆಪ್ಷನ್ ಏನು ಬರುತ್ತೆ ಅಂತ ಹೇಳಿದ್ರೆ, ಅದನ್ನು ಬ್ರೇಕ್ ಮಾಡಬಲ್ಲಂಥ ಒಂದು ಸಾಫ್ಟ್ವೇರ್ ಹುಡುಕಬೇಕು. ಇದು ಎಷ್ಟು ಮಟ್ಟಿಗೆ ಬ್ರೇಕ್ ಮಾಡುತ್ತೆ ನನಗೆ ಇದ್ರ ಬಗ್ಗೆ ಖಾತ್ರಿ ಇಲ್ಲ. ಕಾರಣ ಇಷ್ಟೇ. ಕಾರಣ ಪೆಗಾಸಸ್ ವಿಚಾರದಲ್ಲೂ ಇದೇ ಆಗಿತ್ತು. ಯಾರಾದರೂ ಕೋಟಿಗಟ್ಟಲೆ ಖರ್ಚು ಮಾಡಿದ್ರೆ
ಈ ಥರದ ಐಫೋನ್ ಕೂಡ ಬ್ರೇಕ್ ಮಾಡಬಲ್ಲದು ಅಂತಲೇ ಇಂಡಿಯಾದಲ್ಲಿ ಇಶ್ಯೂ ಆಗಿತ್ತು. ಆ ಪ್ರತಿಪಕ್ಷದ ನಾಯಕರನ್ನು, ಹೋರಾಟಗಾರರನ್ನು, ಮುಷ್ಕರ ಮಾಡುವವರನ್ನು, ದೊಡ್ಡ ಮಟ್ಟದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಮಾತನಾಡುವವರನ್ನು, ಅವರ ಮೊಬೈಲಲ್ಲಿ ಯಾರಿಂದ ಯಾರು ಕರೆ ಮಾಡ್ತಾರೆ, ವಾಟ್ಸಪ್ ಚಾಟನ್ನು ಏನು ಮಾಡ್ತಾ ಇದ್ದಾರೆ ಅವರು, ಇದ್ರ ಮೇಲೆ ಕಣ್ಣಿಡಬೇಕು ಅಂತಲೇ ಇಸ್ರೇಲ್ನ ಮೂಲದ ಸಂಸ್ಥೆಯಿಂದ ಭಾರತ ಸರ್ಕಾರದ ಕಡೆಯವರೊಬ್ಬರೇ ಕೊಂಡುಕೊಂಡಿದ್ರು ಅಂತ ಆರೋಪ ಕೇಳಿ ಬಂದಿತ್ತಲ್ಲ. ಆಗಲೂ ಕೂಡ ಈ ತಕರಾರಿತ್ತು, ನಿಜವಾಗ್ಲೂ ಬ್ರೇಕ್ ಆಗಿಬಿಟ್ಟಿದೆಯಾ ಪೆಗಸಸ್ನ ಮಾಲ್ವೇರ್ನ ಕಡೆಯಿಂದ ಅಂಥೇಳಿ. ಆದರೆ ಈಗ ಈ ಐಫೋನ್ ಒಂದು ವೇಳೆ ನೋಡಿ, ಇಲ್ಲಿ ಕೊಟ್ಟಿರುವ ಮಾಹಿತಿ ಪ್ರಕಾರವಾಗಿ ಸರ್ಕಾರದ ಅನುಮತಿ ಬೇಕಾಗುತ್ತೆ. 5 ಕೋಟಿ ಖರ್ಚು ಮಾಡಿ 3 ಸೆಕೆಂಡ್ ವಿಡಿಯೋ ತೆಗಿಬೇಕು ನಾವು ಅಂತ ಬಂದಾಗ ಸರ್ಕಾರದ ಅನುಮತಿ ಬೇಕು. ಇದನ್ನು ಐಫೋನ್ ಸಂಸ್ಥೆ ಕೂಡ ತುಂಬ ಕ್ಲೋಸಾಗಿ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಯಾವುದದು? ಈಗ ಜನ ಏನಾಗುತ್ತೆ ಹೇಳಿ, 5 ಕೋಟಿಯ ಸಾಫ್ಟ್ವೇರ್ ಒಂದು ಖರೀದಿ ಮಾಡಿಕೊಂಡು ಐಫೋನ್ ಬ್ರೇಕ್ ಮಾಡಬಹುದು ಅಂತ ಆದಾಗ ಮತ್ತದೇ ಜಾಗೃತಿ ಆಗ್ತಾರೆ ಅವರು. ಏನಂತ ಹೇಳಿದ್ರೆ, ಓಹೋ ನನ್ನ ಒಂದು ಸಾಫ್ಟ್ವೇರನ್ನು ಬ್ರೇಕ್ ಮಾಡೋದಕ್ಕೆ ಇವರು ಈ ಥರದ್ದು 5 ಕೋಟಿದಿದ್ದರೆ ಸಾಕು ಅಂತ ಬಂದಾಗ ಬಿಡ್ತಾರಾ ಅವರು? ಹಲೋ ಮಾಡ್ತಾರಾ? ಇದು ಕೂಡ ಒಂದು ಪ್ರಶ್ನೆ ಬರುತ್ತೆ ಇಲ್ಲಿ. ಕಾರಣ ಆ ಫೋನ್ನ ಮೇಲಿಟ್ಟಂಥ ನಂಬಿಕೆ ಗ್ರಾಹಕ ಹೊರಟೋಗ್ಬಿಡ್ತಲ್ಲ, ಅದು ಅವರಷ್ಟು ಈಸಿಯಾಗಿ ಬಿಡಲಿಕ್ಕಿಲ್ಲ. ಏನೋ 5 ಕೋಟಿ ಖರ್ಚು ಮಾಡಿದ್ರೆ ಒಂದು ಸಾಫ್ಟ್ವೇರ್ ಹಾಕಿಸ್ಕೊಂಡ್ರೆ ಅದರ ಮೂಲಕ ಡೇಟಾ ತೆಗಿಬಹುದು ಅಂತ ಮಾಹಿತಿ ಇದೆ. ಇದಕ್ಕೆ ಎಷ್ಟರ ಮಟ್ಟಿಗೆ ಆ್ಯಪಲ್ ಸಂಸ್ಥೆ ಅನುಮತಿಯನ್ನು ಕೊಡುತ್ತೆ ಅದು ಕೂಡ ಒಂದು ಪ್ರಶ್ನೆ ಆಗಿರುತ್ತೆ. ಸದ್ಯ ಹೈದರಾಬಾದ್ ಮತ್ತು ಪುಣೆಯಲ್ಲಿ ಮಾತ್ರ ಈ ಡೇಟಾ ರಿಟ್ರೀವ್ ಸಾಫ್ಟ್ವೇರ್ ಇದೆಯಂತೆ. ಅಲ್ಲಿ 2 ಕಡೆ ಮಾತ್ರ ಈ ಸಾಫ್ಟ್ವೇರನ್ನು ಬಳಕೆ ಇದೆಯಂತೆ. 3 ಲಕ್ಷದ ಖರ್ಚು ಕೂಡ ಒಂದು ಕಡೆ ಭರಿಸಬೇಕಾಗತ್ತೆ. ಈ ಒಂದು ಅಲ್ಲಿಗೆ ಇದನ್ನು ಕಳಿಸ್ಕೊಟ್ಟು ನಾವೇ ಕೊಂಡುಕೊಳ್ಬೇಕು ಅಂದರೆ 5 ಕೋಟಿ ಬೇಕು. ಅಲ್ಲಿರೋ ಕಡೆಗೆ ಮೊಬೈಲನ್ನು ಕಳಿಸ್ಕೊಟ್ಟು ಆ ಡೇಟಾ ರಿಟ್ರೀವ್ ಮಾಡಬೇಕು ಅಂದರೆ 3 ಲಕ್ಷ ಖರ್ಚು ಮಾಡಬೇಕು. ಈ ಒಂದು ವಿಚಾರದಲ್ಲಿ ಖಾಕಿಗೆ ಸರ್ಕಾರದ ಅನುಮತಿ ಬೇಕಾಗುತ್ತೆ. ನೋಡಬೇಕಾಗತ್ತೆ ಏನು ಮಾಡ್ತಾರೆ ಸರ್ಕಾರ ಅಥವಾ ಪೊಲೀಸ್ ಇಲಾಖೆ ಈ ವಿಚಾರದಲ್ಲಿ ಅಂತ.